ये भी लेंगे सर ओ सर टारगेट सर वेरी गुड बेंगलूर ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ರೋಡ್ ಮ್ಯಾಗೆ ಮತ್ತು ಗಲ್ಲಿನಲ್ಲೇ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಅನಧಿಕೃತವಾಗಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದು ತುಂಬ ನಮ್ಮ ಒಂದು ಆಫೀಸಿಗೆ ವರದಿಗಳು ಮತ್ತು ದೂರುಗಳು ಬಂದಿರ್ತಾವೆ. ಅದರ ಪ್ರಯುಕ್ತವಾಗಿ ಎಲ್ಲ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತೇಳಿ ನಾವು ಯಾವುದೇ ಡಬ್ಬ ಇರಲಿ ಮತ್ತು ಯಾವುದೇ ಒಂದು ಟೀನ್ ಶೆಡ್ ಇರಲಿ ಮತ್ತು ಬೇರೆ ಬೇರೆ ಏನು ಅನಧಿಕೃತವಾಗಿ ಏನು ಹಾಕಿದ್ದನ್ನು ಎಲ್ಲ ತೆಗಿತಾ ಇದ್ದೀವಿ. ಅದಕ್ಕೆ ಸಾರ್ವಜನಿಕರಿಗೆ ಗುಲ್ಬರ್ಗದ ನಮ್ಮ ಕಡೆಯಿಂದ ಒಂದು ಮನವಿ ಇದೆ. ಎಲ್ಲರೂ ತಾವೇ ಒಂದು ಸ್ವಇಚ್ಛೆಯಿಂದ ಎಲ್ಲ ಅನಧಿಕೃತ ರೋಡ್ ಮ್ಯಾಗೆ ಏನೇನು ಹಾಕ್ಕೊಂಡಿದ್ದಾರೆ ಎಲ್ಲರೂ ವಾಪಸ್ ತಗೋಬೇಕು. ಇಲ್ಲದಿದ್ದರೆ KMC ಆ್ಯಕ್ಟು ನಮ್ಮದು 1976 ಆ್ಯಕ್ಟ್ ಪ್ರಕಾರ ಅನಧಿಕೃತ ಆಗಿರುವ ಎಲ್ಲ ಒಂದು ಆಸ್ತಿಗಳು ಅವ್ರು ಒಂದರ ಮೇಲೆ ಎಲ್ಲ ನಾವು ಪೆನಲ್ಟಿ ಹಾಕಿ ಅದು ಎಲ್ಲಗಳನ್ನು ನಾವು ಏನು ಅದರದ್ದು ಲಾಸ್ ಆಗುತ್ತೆ ಅದು ಎಲ್ಲ ಅವರೇ ಹೊಣೆಗಾರರು. ಅದಕ್ಕೆ ಇದು ಒಂದು ನಮ್ಮ ಕಡೆಯಿಂದ ಒಂದು ಕಲಬುರಗಿ ಮಹಾನಗರ ಪಾಲಿಕೆ ವಲಯ ಕಚೇರಿ 2ರಿಂದ ಇದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಏರಿಯಾ ಆಗಿರ್ಬೋದು, ಯಾವುದೇ ಒಂದು ಗುಲ್ಬರ್ಗದು ಯಾವುದೇ ಒಂದು ಜಾಗ ಇರ್ಬೋದು, ಇಲ್ಲಿ ಬಸ್ ಸ್ಟ್ಯಾಂಡ್ನಿಂದ ನಾವು ಒಂದು ಬಸ್ ದಾಟಬೇಕಂದ್ರೆ ಒಂದು 5 ರಿಂದ 10 ನಿಮಿಷ ಬೇಕು. ಆ ಪರಿಸ್ಥಿತಿ ಬಂದುಬಿಟ್ಟಿದೆ. ಎಲ್ಲರೂ ಅಂತಂದು ಶಾಪ್ ಬಿಟ್ಟು ಎಲ್ಲ ಮುಂದ್ಗಡೆ ಬಂದು ಎಲ್ಲ ಯಾವುದೇ ರೋಷ ಕಾಳಜಿ ಇಲ್ಲದೇ ಕಲಬುರಗಿ ಮಹಾನಗರ ಪಾಲಿಕೆದು ರೂಲು ಪೊಲೀಸರು ಭಯ ಇಲ್ಲದೇ ಎಲ್ಲರೂ ರೋಡ್ ಮ್ಯಾಗೆ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ. ಎಲ್ಲರೂ ನಮ್ಮ ಒಂದು ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳು, ಟ್ರಾಫಿಕ್ಕಿಗೆ ಆಗುವಂಥ ತೊಂದರೆಗಳನ್ನು ಆಗಲಾರ್ದೇ ತನ್ನ ಒಂದು ಜಾಗದಲ್ಲಿ ಎಲ್ಲರೂ ತನ್ನ ವ್ಯವಹಾರ ಮಾಡಬೇಕು. ಎಲ್ಲರೂ ಟ್ರೇಡ್ ಲೈಸೆನ್ಸ್ ತೊಗೋಬೇಕು ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಇವೆಲ್ಲ. ಮತ್ತು ಎಲ್ಲ ಪರಿಸರ ಸ್ನೇಹಿ ಎಲ್ಲ ಒಳ್ಳೆಯ ಎಣ್ಣೆ ಯೂಸ್ ಮಾಡಬೇಕು, ಸ್ಯಾನಿಟೈಸೇಷನ್ ಯೂಸ್ ಮಾಡಬೇಕು. ಮೊದಲೇ ಎಲ್ಲ ಡೆಂಗ್ಯೂ ಅದು ಇದೆಲ್ಲ ತುಂಬ ರೋಗ ರುಜಿನಗಳು ಬರ್ತಾಯಿದ್ದೀವಿ. ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಈ ಒಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಮುಂಬರುವ ದಿನಗಳಲ್ಲಿ ನಮ್ಮ ಮಹಾನಗರ ಪಾಲಿಕೆಗೆ ಎಲ್ಲರೂ ನಮಗೆ ನಮ್ಮ ಕೈ ಜೋಡಿಸಿ ನಡೆಸಬೇಕಂದ್ರೆ ನಮ್ಮದು ಮನವಿ ಇದೆ. ಇಲ್ಲ, ನಾವು ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಮತ್ತು ನಾವು ಅವರಿಗೆ ಪ್ರತಿಯೊಬ್ಬರಿಗೆ ಅಲ್ಲಿ ಹೋಗಿ ನಮ್ಮದು ಕಮಲ್ ಹೋಟೆಲ್ ಹಿಂದ್ಗಡೆ ಎಲ್ಲರಿಗೆ ನಾನೇ ಮುದ್ದಮ್ ಹೋಗಿ ಪ್ರತಿಯೊಬ್ಬರಿಗೆ ನಿಮ್ಮ ಲಾಸ್ ಆಗಬಾರ್ದು, ನೀವು ತಗೊಂಡ್ಬಿಡ್ರಿ, ನಿಮ್ದು ಏನು ಒಳಗಡೆ ಸಾಮಾನು ಇದೆ ಮತ್ತು ಎಲ್ಲ ನಿಮ್ದು ಏನೇನು ಭೀ ಇಂಪಾರ್ಟೆಂಟ್ ಇದೆ ತೊಗೊಂಡ್ಬಿಟ್ಟಿದ್ದು ಅವ್ರಿಗೆ ಮುದ್ದಮ್ಮಾಗಿ ನಮ್ಮ ಸ್ಟಾಫು ನಾವು ನೋಟಿಸ್ ಸಮೇತ ಎಲ್ಲ ಹೇಳಿದ್ದೀವಿ. ಮತ್ತು ಇವೆಲ್ಲ ರೋಡ್ ಮ್ಯಾಗಿದ್ದೀವಿ, ನೋಟಿಸ್ ಕೊಡೋದು ಅವಶ್ಯಕತೆ ಇರಲ್ಲ. ಈಗ ಯಾರೋ ಒಂದು ಇದು ಇಟ್ಟಿರ್ತಾರೆ, ಅವ್ರಿಗೆ ನೋಟಿಸ್ ಎಲ್ಲಿ ಕೊಡ್ತೀರಿ? ನೀವು ಯಾರ ಹೆಸರು ನೋಟಿಸ್ ಕೊಡ್ತೀರಿ? ಅವ್ರು ಸಾಮಾನು ನಾವು ಹಾಕೋಬೇಕು. ಅನಧಿಕೃತವಾಗಿ ಎಲ್ಲ ಬೋರ್ಡ್ಗಳು ಹಿಂಗೆ ಆಟ ಹಾಕೊಂಡು ಬಿಡ್ತಾರೆ. ಅವೆಲ್ಲ ಬೋರ್ಡ್ಗಳನ್ನ ನಾವು ಎಲ್ಲಿ ನೋಡಿ ಯಾರಿಗೆ ನೋಟಿಸ್ ಕೊಡಮು? ಅದು ತೊಗೊಂಡು ಒಳಗೆ ಹಾಕೋತೀವಿ ಅಷ್ಟೇ. ಅದಕ್ಕೆ ನೋಟಿಸ್ ಅವಶ್ಯಕತೆ ಇರಲ್ಲ. ಏನು ನೋಟಿಸ್ ಅವಶ್ಯಕತೆ ಇರೋ ನೋಟಿಸ್ ಕೊಡ್ತೀವಿ, ಯಾವುದು ಅವಶ್ಯಕತೆ ಇಲ್ಲ ನೋಟಿಸ್ ಕೊಡಲ್ಲ. ನಮ್ಮ ಹೆಸರು ವಲಯ ಕಚೇರಿ 2 ಜೋನಲ್ ಕಮಿಷನರ್ ಉಮೇಶ್ ಚವ್ಹಾಣ್ ಅಂತೇಳಿ.